ಓ ಹಂಗ. ಸೊ ಲಕ್ಕಿ ಅಜ್ಜಿ ನಾಳೆನೆ ಬಂದು ಲ್ಯಾಂಡ್ ಆಗ್ತಾ ಇದಾರೆ. ಪಕ್ಕ ಮಜಾ ಇರುತ್ತೆ. ನಾನು ರವಿ ಅಂತ ನಾಳೆನೆ ವಾಪಸ್ ಬರ್ತಾ ಇದೀವಿ. ಓಕೆನಾ? ಹಾ ಓಕೆ ಬಾಯ್ ಮೀನಾವರಿ. ಗುಡ್ ನೈಟ್, ಟೇಕ್ ಕೇರ್ ಬೇಬಿ. ಈಗ ಲಗೇಜ್ ಪ್ಯಾಕ್ ಮಾಡ್ಕೊ, ನಾವ್ ನಾಳೆನೆ ವಾಪಸ್ ಹೋಗ್ತಾ ಇದೀವಿ. ನಾಳೆನಾ? ಇನ್ನೂ 2 ದಿನ ಇಲ್ಲೇ ಇರ್ಬೇಕಲ್ವಾ ಶ್ರುತಿ? ನೋ ವೇಸ್, ಇಲ್ಲೇನಿದೆ? ಇಲ್ಲಿ ಏನೂ ಇಲ್ಲ. ನಿಜವಾದ ಮಜಾ ಸಿಗೋದು ನಿಮ್ ಮನೇಲೆ. ಅಲ್ಲಿ ಬೋರ್ ಆಗುತ್ತೆ ಅಂತ ತಾನೆ ನಾವ್ ಇಲ್ಲಿ ವೆಕೇಶನ್ ಬಂದಿದ್ದು. ಅದೇ ನನಗೆ ಅಲ್ಲಿ ಸಿಗೋ ಚಾನ್ಸ್ ಮಿಸ್ ಮಾಡೋದಿಕ್ ಆಗಲ್ಲ ಬೇಬಿ. ಏನ್ ನೋಡುತ್ತೆ ಬೇಬಿ ಅಲ್ಲಿ? ಪಂಚಾಯ್ತಿ ಲಕ್ಕಿ ಅಜ್ಜಿ ಲ್ಯಾಂಡ್ ಆಗ್ತಾ ಇದಾರೆ ನಾಳೆ. ಅಲ್ಲಿ ಮನೇಲಿ ಅತ್ತೆನೂ ಇಲ್ಲ, ನಿಮ್ ಅದ್ಗೇನೂ ಇಲ್ಲ. ಲಕ್ಕಿ ಅಜ್ಜಿ ಬಂದು ಅವ್ರಿಬ್ರನ್ನ ಬರಕ್ ಹೇಳ್ತಾರೆ. ಅದಾದ್ಮೇಲೆ ಅತ್ತೆ ಆರ್ಭಟ, ನಿಮ್ ಅತ್ತಿಗೆ ಧೂಳಿಪಟ, ಮಧ್ಯದಲ್ಲಿ ಲಕ್ಕಿ ಅಜ್ಜಿ ಅಂತರ್ಪಟ. ಏನ್ ಜಾಲಿ ಆಗಿರುತ್ತೆ ಗೊತ್ತಾ ಅದನ್ನೆಲ್ಲ ನೋಡೋದಿಕ್ಕೆ. ನಮ್ ಮನೆ ನೋವುಗಳು ನಿನ್ಗೆ ಎಂಟರ್ಟೈನ್ಮೆಂಟಾ? ಓ ಎಲ್ಲೋ ಹಾ, ನೋವುಗಳು ನಿಮ್ ಮನೇದಲ್ಲ, ನಿಮ್ ಅತ್ತಿಗೆದು. ಸಾಮಾನ್ಯವಾದ ಸುಳ್ಪುರ್ಕಿ ಅಲ್ಲಪ್ಪ ಅವರು. ಅದೇನೇನ್ ಡ್ರಾಮಾ, ಅದೆಂತೆಂತ ಸುಳ್ಳುಗಳು ಹೇಳಿದಾರೆ ಪಾಪ. ಮನುಷ್ಯ ಹೀಗೆಲ್ಲ ಇರೋದಿಕ್ ಸಾಧ್ಯ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡೋದಿಕ್ ಆಗ್ತಾ ಇಲ್ಲ. ಹೌದು ಶ್ರುತಿ, ಅತ್ತಿಗೆ ಯಾಕೆ ಇಷ್ಟೊಂದು ಸುಳ್ಳು ಹೇಳಿದ್ರು? ಅದ್ರಿಂದ ಅವ್ರಿಗೆ ಏನ್ ಲಾಭ ಒಂದು ಗೊತ್ತಾಗ್ತಾ ಇಲ್ಲ. ಇದ್ರ ಬದಲು ಇರೋ ಸತ್ಯನೆಲ್ಲ ಹೇಳ್ಬೋದಾಗಿತ್ತಲ್ವಾ? ನಮ್ಗೇನಾದ್ರೂ ಸೂರ್ಯ ಅವ್ರಾಗ ಮಾತಾಡಕ್ ಬರ್ತಾ ಇದ್ದಿದ್ರೆ ವೆರೈಟಿ ಆಗಿ ಬೊಯ್ದು ಬೆರಣಿ ತಟ್ಟಾಕ್ ಬಿಡ್ತಿದೆ. ಹುಷಾರ್ಕಂಬ ಬಸ್ತಾರೋ. ಹಿಂಗೆ ಮಾತಾಡೋದು ಎಕ್ಸಾಕ್ಟ್ಲಿ. ಅಭ್ಯಾಸ ಮಾಡ್ಕೋತಾ ಇದೀನಿ. ಒಂದಲ್ಲ ಒಂದಿನ ಆ ರೋಹಿಣಿ ಅವ್ರಿಗೆ ಬೈದಾಕ್ಬಿಡ್ತೀನಿ ನೋಡ್ತಾ ಹಿಂಗೆ. ನಮ್ಗೆ ಯಾಕೆ ಶ್ರುತಿ ಅವೆಲ್ಲ? ಬಡವಾ ನೀನ್ ಮಡಗ್ದಾಗಿರು ಅಂತ ಇರ್ಬೇಕು. ಎಲೆ ಮರಿ ಕಾಯಿಗಳ ತರ ಜೀವನ ಮಾಡ್ಬೇಕು ನಾವು. ನಾನ್ ಬಡವಿ ಅಲ್ಲಪ್ಪ, ನಾನ್ ಶ್ರೀಮಂತೆ. ಅಂಡ್ ನಾನ್ ಯಾವ್ದನ್ನಾದ್ರೂ ಕಂಟ್ರೋಲ್ ಮಾಡ್ಕೋತೀನಿ. ಬಟ್ ನಾಲ್ಗೆನಂತೂ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ತಿಂಡಿ ಮಾತು ಇವೆರಡು ನನ್ ಕಂಟ್ರೋಲ್ ಅಲ್ಲಿ ಇರಲ್ಲಪ್ಪದವ್ರೆ. ಸರಿ, ನಾಳೆ ನಾವು ರೂಮ್ ಖಾಲಿ ಮಾಡ್ಬೇಕು ಅಂತ ಹೇಳಿ ದುಡ್ಡು ವಾಪಸ್ ಇಸ್ಕೊಂಬ ಹೋಗು. ಅಮ್ಮಣ್ಣೆ, ಈ ರೆಸಾರ್ಟ್ ನಿಮ್ಮಪ್ಪ ವಾಸುದೇವಂದ ಅವ್ರ ಹಂಗೆಲ್ಲ ಕೊಡಲ್ಲ. ನಮ್ಮಪ್ಪನ್ ಯಾಕೋ ಮಧ್ಯದಲ್ಲಿ ತರ್ತಿದ್ಯಾ? ಸರಿ ಹೋಗ್ಲಿ ಬಿಡು. ದುಡ್ಡು ತಗೊಂಡು ಏನೋ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅನ್ಕೋತೀನಿ ಬಿಡು. ನಾಳೆ ನಾವಿಬ್ರು ಚೆಕ್ಔಟ್ ಮಾಡ್ತಿದೀವಿ ಅಷ್ಟೇ, ಆಯ್ತಾ? ಈಗ ನನ್ ಬಟ್ಟೆನ ಪ್ಯಾಕ್ ಮಾಡು. ಶ್ರುತಿ, ಬರ್ತಾನೆ ನಾನೇ ಪ್ಯಾಕ್ ಮಾಡಿದ್ದು. ಹೋಗ್ತಾನೆ ನೀನೇ ಪ್ಯಾಕ್ ಮಾಡ್ಬೇಕು. ಲವ್ ಮಾಡಿದ್ಯಾ ತಾನೆ? ನನ್ ಕೈಯಲ್ಲಿ ಕೆಲ್ಸ ಮಾಡಿಸ್ಕೊತೀಯ ನೀನು? ನಿಂಗೆ ಹೆಂಗ್ ಮನ್ಸ್ ಬರುತ್ತೆ ಬೇಬಿ? ಆಯ್ತು ಬಿಡಮ್ಮ ತಾಯಿ, ನಾನೇ ಪ್ಯಾಕ್ ಮಾಡ್ತೀನಿ. ಓಕೆ ಸರಿ, ನಾನು ನನ್ಗೋಸ್ಕರ ಫುಡ್ ಆರ್ಡರ್ ಮಾಡ್ಕೋತೀನಿ. ನಿಂಗೂ 2 ತುತ್ತು ತಿನ್ನಿಸ್ತೀನಿ, ಓಕೆನಾ? ಆಮೇಲೆ ತಲೆಗೆ ಮುಸ್ಕ ಹಾಕೊಂಡು ಇಬ್ರು ದಬಾಕೊಂಡ್ ಮಲ್ಕೊಳ್ಳೋಣ. ಬೆಳಿಗ್ಗೆ ಎದ್ದು ಬೇಗ ಹೊರಡೋಣ, ಓಕೆ? ಇಲ್ಲೇನ್ ಮುಸ್ಕಾಕೊಂಡ್ ಮಲ್ಕೊಳಕ ಬಂದಿರೋದ್ ನಾವು? ಮತ್ತೆ ಅಲ್ಲ, ಮುತ್ತು ಗಮ್ಮತ್ತು ನನ್ಗೆಲ್ಲ ಬೇಕು. ಆಸೆ ನೋಡು, ಆಸೆ ಇರಲ್ವಾ ಮತ್ತೆ? ಊಟ ಅಂತ ಊಟ ಇಷ್ಟು ಬೇಗ? ಬಾಯಿಲಿ ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು. ಬಾ ಮಾತಾಡೋಣ. ಬೆಳದಿಂಗಳ ಬಾಲೆ ಬೆಳ ಕಾಣಿಸ್ತಾ ಇದೀರಾ? ಕಡ್ಲೆ ಹಿಟ್ಟಲ್ಲಿ ತಿಕ್ಕೊಂಡ್ರ ಮೈದಾ ಹಿಟ್ಟಲ್ಲಿ ಪರ್ಸ್ಕೊಂಡ್ರ? ನಾರ್ಮಲ್ ಸೋಪೆ. ಗೊತ್ತಾಗೋಯ್ತು ನಮಕ. ಅತ್ಯಮ್ಮನು ಬೈದು 2 ದಿನ ಆಗೋಯ್ತು, ಅದಕ್ಕೆ ಬಿಡಿಸ್ಕೊಂಡ್ಬಿಟ್ಟಿದೀರಾ ಅಲ್ವರ? ದಸರಾ ಹಬ್ಬ ಮನೇಲಿ ಒಬ್ರು ಇಲ್ಲ. ಎಲ್ರು ಇದ್ದಿದ್ರೆ ಗೊಂಬೆಗಳನ್ನ ಕೂಡ್ಸಿ ಎಷ್ಟು ಸಂಭ್ರಮದಿಂದ ಪೂಜೆ ಮಾಡ್ಬೋದಾಗಿತ್ತಲ್ವಾ? ಕಡೆ ಪಕ್ಷ ದೇವ್ರು ಪೂಜೆ ಮಾಡಿ ಮನೇಲಿ ಆಗ್ತಿರೋ ತೊಂದ್ರೆ ಎಲ್ಲ ಸರಿ ಮಾಡಪ್ಪ ಅಂತ ಕೇಳ್ಕೊಂತೀನಿ. ಆಯ್ತು ಕಣವ, ಶಾಂತಿ ನಿವಾಸ ರಕ್ಷಕಿತಾವು. ನಿನ್ಗೆಲ್ಲೂ ಟ್ರಿಪ್ ಬಂದಿಲ್ವಾ? ಬಂದು ಹಂಗಂಗೆ ಚೀತಾ ಫಾರ್ಡ್ ಮಾಡ್ಬಿಟ್ಟೆ. ಯಾಕ್ರಿ, ನೀವು ಕೆಲಸ ಮಾಡಲ್ವಾ? ಮಾಡ್ತಿಂತ ನಾವು ಒಟ್ಟಿಗೆ ಅನ್ನನೇ ತಿನ್ನೋದು, ಗೊಬ್ಬರ ಅಲ್ಲ. ಆದ್ರೆ ಇವತ್ತು ಊರಿಂದ ಲಕ್ಕಿ ಬರ್ತಾ ಇದಾರೆ, ವೆಲ್ಕಮ್ ಮಾಡ್ಕೋಬೇಕಲ್ಲ ಅವ್ರನ್ನ. ಅವ್ರು ಬಂದು ಎಲ್ಲಾ ಸಮಸ್ಯೆನೂ ಸರಿ ಮಾಡ್ಬಿಟ್ರೆ ಅಷ್ಟೇ ಸಾಕು. ರೋಹಿಣಿ ಅವ್ರನ್ನ ನೋಡ್ತಿದ್ರೆ ಪಾಪ ಅಂತ ಅನ್ಸ್ತಿದೆ ರೀ. ಇನ್ನೊಂದ್ಸತಿ ಯಾರಿಗಾನ ಪಾಪ ಗೀಪ ಅಂತಂದ್ರೆ ಶಾಪ ಕೊಟ್ಟು ಶರ್ಮಾಕೊಂಡ್ ದೇವಸ್ಥಾನ ಕಳಿಸ್ಬಿಡ್ತೀನಿ ನಿನ್ನ. ಮಾಡಿರೋದೆಲ್ಲ ಹಲ್ಕದ ಕೆಲ್ಸ. ಬೆಣ್ಣೆ ಮುರುಗ್ ತರ ಮನೆಗ್ ಬಂದು ಮನೆ ಮುರುಗ್ ಕೆಲ್ಸ ಮಾಡುವಾಗ ಅವಳು ಪಾಪ ಅಂತೆ, ಪಾಪ ತಿಳಿದಿತ್ತು ಅಂತ. ಅದೆಲ್ಲ ನಿಜನೇ ರೀ. ಆದ್ರೆ ಮನೋಜ್ ಅವ್ರ ಜೀವನಕ್ಕೆ ರೋಹಿಣಿ ಅವ್ರು ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಎಂತದು ಬದಲಾಗಿಲ್ಲ. ಸೂರ್ಯನೇ ಆಗವನೆ, ಚಂದ್ರ ಆಕಾಶದಲ್ಲೇ ಅವನೇ. ಆ ಒಮ್ಮನ ಏನಾದ್ರು ಮನೇಲಿದ್ ಬಿಟ್ರೆ ಕಸ ನೆಲದ ಮೇಲೆ ಹಂಗೆ ಇರುತ್ತೆ, 1 ಇಂಚ್ ಕೂಡ ಬದಲಾಗಿರೋದಿಲ್ಲ. ಹಾಲೆಲ್ಲ ಹಾಸ್ಕೊಂಡ್ ಬಿದ್ದಿರತ್ತೆ. ಮನೋಜ ಅವಳಿಂದ ಬದಲಾಗೋದ್ನಂತೆ. ಯಾಕೆ ಬದಲಾಗಿಲ್ಲ ರೀ? ಹಿಂಡಾಡಿ ಗುಂಡನ್ ತರ ಇದ್ರು ನಿಮ್ಮಣ್ಣ. ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡಿರೋದ್ ಯಾರು? ದುಡ್ಡನ್ ಮೋಸ ಮಾಡಿರ್ಬೋದಾಕೆ, ಆದ್ರೆ ಅದನ್ನ ಗಂಡನ್ ಒಳ್ಳೇದಕ್ಕೆ ಬಳಸ್ಕೊಂಡಿದ್ದಾರೆ. ಯಾರಿಗೂ ಒಂದೇ ಒಂದ್ ಮಾತಾಡಕ್ ಬಿಡ್ತಿರ್ಲಿಲ್ಲ ಆಕೆ. ಮಾವಂಗೂ ಹೊಡಿಯೋದಕ್ ಬಿಡ್ತಿರ್ಲಿಲ್ಲ. ಕಣ್ಣಿನ ರೆಪ್ಪೆ ಕಾಪಾಡ್ಕೊಂಡಿದ್ದಾರೆ. ಅಂತ ಹೆಣ್ಣಿಗೆ ಅಷ್ಟು ಜನಗಳ ಮಧ್ಯೆ ನಾಯಿಗ್ ಹೊಡೆದಂಗ್ ಹೊಡಿತಿದ್ರು. ಆದ್ರ ಅವ್ರು ಕಣ್ ಮುಚ್ಕೊಂಡ್ ನಿಂತಿದ್ರಲ್ಲ, ಅದ್ ಸರಿನಾ? ಆ ರೀತಿ ಹೇಳ್ಬೇಕಾದ್ರೆ ದಿಟ್ವೆ
ಆದ್ರೆ ಅವನಿಗೂ ಶಾಕ್ ಆಗಿರುತ್ತೆ ಮೀನಾ. ನನ್ನ ಜೀವನದಲ್ಲಿರೋ ಈ ಕುಲ್ಜಾ ಸಿಮ್ ಯಾವುದು ಅಂತ ಅವನಿಗೂ ಗೊತ್ತಿರಲ್ಲ. ಎಲ್ಲಾ ವಿಷಯದಲ್ಲೂ ಸುಳ್ಳು ಪುಳ್ಳು ಹೇಳ್ಕೊಂಡೆ ಓಡಾಡ್ತಿದ್ರೆ ಹಿಂಗ್ ತಾನೇ ನಂಬಿಕೆ ಬರುತ್ತೆ ಅವಳ ಮೇಲೆ. ಅವ್ರು ಮಾಡಿರೋ ಕೆಲ್ಸ ತಪ್ಪೇ ರೀ, ಆದ್ರೆ ಪ್ರೀತಿ ಸುಳ್ಳಲ್ಲ. ಈ ಮಣ್ಣನ್ನ ಅವರು ತುಂಬಾ ಪ್ರೀತಿ ಮಾಡ್ತಾರೆ ರೀ. ಅವ್ರ ಮುಖದಲ್ಲಿ ಒಂದೇ ಒಂದ್ ಸಣ್ಣ ನಗು ನೋಡಿದ್ರೆ ಫುಲ್ ಖುಷಿಯಾಗಿ ಹಾರಾಡ್ತಿದ್ರು ರೋಹಿಣಿ. ಪಾಪ ಅವ್ರು ಅದೆಷ್ಟು ನೊಂದ್ಕೊಂಡು ಹೋಗಿದಾರೋ ಏನೋ. ಏನದು? ನಾನಿಲ್ಲ ಅಂತ ಅಂದ್ರೆ ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಯಾಕಪ್ಪನೆ, ತಾವೇನು ಪ್ರಶ್ನಾತೀತಾನ ಅಥವಾ ವಿಚಾರಣಾತೀತಾನ? ಅಪ್ಪನೆ ಹಿಡ್ಕ, ನ್ಯೂಸ್ಗೆ ಏನಾದ್ರು ಹಾಕ್ಬಿಟ್ರೆ ನ್ಯೂಸ್ ನೋಡೋದಿಲ್ಲ ಕಣ ನೀನಲ್ಲಿ. ಆದ್ರೆ ಮನೇಲಿ ನೀನು ಒಬ್ಬ. ನಿನ್ನ ಬಗ್ಗೆ ನಾವ್ ಯಾರು ಮಾತಾಡಬಾರ್ದು ಅಂತಂದ್ರೆ ಋಷಿಕೇಶಕ್ಕೆ ಹೋಗಿ ಋಷಿ ಆಗ್ಬಿಡು ಅಥವಾ ಹರಿದ್ವಾರಕ್ಕೆ ಹೋಗಿ ದ್ವಾರಪಾಲಕನಾಗ್ಬಿಡು. ನೋಡೋ, ಸಾರಿ ಹೇಳ್ತಾ ಇದ್ದೀನಿ. ಪದೇ ಪದೇ ನನ್ನ ಮದುವೆ ವಿಷಯ ಮಾತಾಡಿ ನನ್ನನ್ನ ಕೆಟ್ಟವನು ಅವಳನ್ನ ಒಳ್ಳೆವಳು ಅನ್ನೋ ತರ ಮಾತಾಡ್ಬೇಡ. 5 ಡಿಗ್ರಿ ಮನಜ ಇದ್ದಿದ್ದು ಹುಡುಗಿರು ಲೈನಲ್ಲಿ ಇರ್ತಿದ್ರು ಗೊತ್ತಾ? ನೀನ್ 5 ಡಿಗ್ರಿಗೆ ಬಾಳೆಗೋಣೇನೆ ತಾಕ ಹೋಗ್ಕೊಂಡು ಹೇಳಪ್ಪ. ಲೈನಲ್ಲಿ ಇದ್ದೊಬ್ಳು ಹಂಗೆ ಏರ್ಲೈನ್ ಹತ್ಕೊಂಡು ಕೆನಡಾ ಪೋಟ್ ಆಗ್ಬಿಟ್ಲು ಅಲ್ವಪ್ಪ. ಇವನಿಗೊಂದು ಶೋ ಕೊಡ್ತವನೆ ಸುಕುಮಾರ. ಲೇ ಅದಕ್ಕೆ ಆಡ್ಕೋತಿದ್ದೀರಾ? ಮೇಲಿಂದ ಬಿದ್ದವನ್ಗೆ ಮೇಲ್ ಕಲ್ಲು ಹಾಕೋ ಕೆಲಸ ಬಿಡ್ರಲ್ಲೇ. ಗಡ್ಡ ಹೆಂಡತಿ ಉದ್ದಾರ ಆಗ್ತೀರಾ? ನೋಡ್ತೀರ ಈ ವೈನ್? ನೆಲದ ಮೇಲೆ ಬಿದ್ದವನಿಗೆ ಮೀಸೆ ಮಣ್ಣಾಗಲ್ಲ ಅಂತ ಕೇಳಿದ್ದೆ. ಈ ವೈನು ನನ್ ಹೊಟ್ಟೆನೇ ಮಣ್ಣಾಗಿಲ್ಲ ಕಣ್ರಪ್ಪ ಅಂತವನೆ. ಇದೆ ಲಕ್ಕಿ ಬರ್ಲಿ, ಒದ್ದು ಒಳಗಾಗ್ತಾರೆ ಎಲ್ರು. ಗಲಾಟೆ ಆದ್ರೂ ಪರವಾಗಿಲ್ಲ ರೀ, ಆದ್ರೆ ಎಲ್ರು ಒಟ್ಟಿಗೆ ಒಂದೇ ಕಡೆ ಇರೋ ಹಾಗಾದ್ರೆ ಸಾಕು. ಬರೀ ಗಲಾಟೆಗಳಾಗದ, ಸಕ್ಕರೆ ಐರಾವಣ ಆಗಿರತ್ತೆ, ಲಕ್ಕಿ ಐರಾವಣ ಆಗಿರತ್ತೆ. ಭೀಮಾ ದುರ್ಯೋಧನನ ಕಾಲದ ಬಗ್ಗೆ ರೋಹಿಣಿ ತೊಡೆ ಆಗೋಗಿರ್ತಾಳೆ. ಅದ್ ಹೆಂಗಿರ್ತದೋ ಏನು ನೋಡ್ಬೇಕಣಪ್ಪ ರಾಮನ. ಅಯ್ಯೋಯ್ಯೋ, ಈ ಮಾತುಕತೆ ಮಧ್ಯದಲ್ಲಿ ಕಾಫಿ ಎಲ್ಲ ತಣ್ಣಗಾಗೋಯ್ತು. ಹೋಗಿ ಸ್ವಲ್ಪ ಬಿಸಿ ಮಾಡ್ಕೊಂಬರೆ. ಯಾರಿಗೆ ಫೋನ್ ಮಾಡ್ತಿದ್ಯಾ? ಮನೋಜ್ ಅವ್ರಗ? ಮನೋಜ್ ಅವ್ರಿಗೆ ಕಾಲ್ ಮಾಡ್ಬಿಟ್ರೆ ಅವ್ರು ರಿಸೀವ್ ಮಾಡ್ಬಿಡ್ತಾರಾ? ಮತ್ತೆ ಇನ್ಯಾರ್ಗೆ? ಶ್ರುತಿಗ ಏನಕ್ಕೆ? ಹೇಳ್ತೀನಿ. ರೋಹಿಣಿ ಅವ್ರು ಕಾಲ್ ಮಾಡ್ತೀವ್ರ. ಮಾತಾಡು. ಹೇಳಿ ರೋಹಿಣಿ ಅವ್ರೆ, ಏನ್ ವಿಷಯ? ಶ್ರುತಿ ಎಲ್ಲಿದ್ದೀರಾ? ರೆಸಾರ್ಟ್ ಅಲ್ಲ? ಇಲ್ಲ, ಆಕ್ಚುಲಿ ನಾವು ಮನೆಗೆ ಹೊರಟಿದೀವಿ, ಒಂದು ವೇ. ನೀವೆಲ್ಲಿದ್ದೀರಾ? ಮನೇಲಾ? ಇಲ್ಲ, ಹೊರಗಡೆ ಇದೀನಿ. ಎಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ, ಹೊರಗಡೆ ಇದ್ದೀನಿ ಅಂತ ಹೇಳ್ತೀರಷ್ಟೇ. ಸರಿ ಮಾತಾಡು. ಹೇಳಿ ರೋಹಿಣಿ ಅವ್ರೆ, ಏನ್ ವಿಷಯ? ಅದು ಮನೇಲಿ ಏನೆಲ್ಲ ಆಯ್ತು ಅನ್ನೋದು ನಿಮಗ್ ಗೊತ್ತಾಗಿದೆ ಅನ್ಸುತ್ತೆ. ಗೊತ್ತಾಯ್ತು. ನೀವು ಮಲೇಷ್ಯಾದಿಂದ ಬಂದ್ ಮಾವ ಅಂತ ಹೇಳಿದ್ರಲ್ಲ, ಅವ್ರು ನಿಮ್ ಮಾವನೇ ಅಲ್ವಂತೆ. ಅಂಡ್ ಆಲ್ಸೋ ನಿಮ್ಮಪ್ಪ ಜೈಲಲ್ಲಿ ಇದ್ದಿದ್ದು, ಅವ್ರಲ್ಲಿ ಸತ್ತಿದ್ದು ಎಲ್ಲ ಸುಳ್ಳಂತೆ. ಏನ್ ಈ ರೀತಿ ಸ್ಟೋರಿ ಕ್ರಿಯೇಟ್ ಮಾಡಿದೀರಾ ನೀವು? ನಿನ್ ರಿಯಲ್ ಸ್ಟೋರಿ ಗೊತ್ತಾದ್ರೆ ಅಷ್ಟೇ ಕತೆ ಉಳಿತಿ. ಏನಿದು ರೋಹಿಣಿ ಅವ್ರೆ, ಇಷ್ಟು ಸುಳ್ಳು ಹೇಳಿದೀರಾ ನೀವು? ಶ್ರುತಿ, ಅವ್ರು ಹೇಳಿದ್ದೆಲ್ಲ ಕೇಳಿ ನಿಮಗೆ ನನ್ ಮೇಲೆ ಬ್ಯಾಡ್ ಒಪಿನಿಯನ್ ಬಂದಿರ್ಬೋದು, ಆದ್ರೆ ನಾನ್ ಆ ಸುಳ್ಳು ಹೇಳೋದಕ್ಕೆ ಒಂದು ರೀಸನ್ ಇದೆ. ರೀಸನ್ ಇಲ್ದೆ ಯಾರು ಸುಳ್ಳು ಹೇಳಲ್ಲ ರೋಹಿಣಿ ಅವ್ರೆ. ಬಟ್ ನೀವಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ದೊಡ್ಡ ಮೂವಿನ ತೋರ್ಸ್ಬಿಟ್ಟಿದೀರಾ. ನೀವ್ ಯಾಕೆ ಹೀಗ್ ಮಾಡಿದ್ರಿ ಅಂತ ಮನೆಯವ್ರಿಗೆ ಹೇಳಿದ್ರ? ನನ್ನನ್ನ ಮಾತಾಡೋದಕ್ ಬಿಟ್ರೆ ಅಲ್ವಾ ಶ್ರುತಿ ನಾನ್ ಯಾಕೆ ಹಾಗೆ ಮಾಡ್ದೆ ಅಂತ ಹೇಳೋದಕ್ಕಾಗೋದು? ನನ್ನನ್ನ ಮಾತಾಡೋದಕ್ಕೆ ಬಿಡ್ಲಿಲ್ಲ. ನೀನೇ ಹೇಳಿ, ನಾನ್ ಯಾಕೆ ಹಾಗೆ ಮಾಡ್ದೆ ಅನ್ನೋದನ್ನ ಅವ್ರು ಕೇಳ್ಬೇಕಿತ್ತು, ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಸೊ ಅದ್ ಅವ್ರದೇ ತಪ್ಪಲ್ವಾ? ಕೇಳಿಸ್ಕೊಂಡ್ಯಾ? ಅವ್ರು ಸುಳ್ಳು ಹೇಳಿದ್ದು ತಪ್ಪಲ್ವಂತೆ, ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅನ್ನೋ ರೀಸನ್ ಕೇಳ್ದಿರೋದು ತಪ್ಪಂತೆ. ಸರಿ ನಿನ್ ರನ್ನಿಂಗ್ ಕಾಮೆಂಟ್ರಿ ಕೊಡೋದು ಅವ್ರು ಏನ್ ಹೇಳ್ತಾರ ಅಂತ ಕೇಳು. ಶ್ರುತಿ ಇದೀರಾ? ಇದೀನಿ. ಆಕ್ಚುಲಿ ಅತ್ತೆ ನಿಮ್ ಹತ್ರ ರೀಸನ್ ಕೇಳ್ಬೇಕಿತ್ತು. ಇವಾಗ ಕೋರ್ಟಲ್ಲೇ ನೋಡಿ, ಶಿಕ್ಷೆ ಕೊಡೋಕ್ಕಿಂತ ಮುಂಚೆ ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ರೀಸನ್ ತಿಳ್ಕೊಂಡ್ಮೇಲೆ ಅಲ್ವಾ ಪನಿಷ್ಮೆಂಟ್ ಕೊಡೋದು. ಸರಿಯಾಗಿ ಹೇಳಿದ್ರಿ ಶ್ರುತಿ. ನೀವೀಗ ಅರ್ಥ ಮಾಡ್ಕೋತಿದ್ದೀರಲ್ಲ, ಹಾಗೆ ನನ್ನ ಯಾರು ಆ ಮನೇಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಬಿಡಿ, ಯು ಡೋಂಟ್ ವರಿ. ಇವಾಗ ಜಡ್ಜ್ಮೆಂಟ್ ಕೊಡೋದಿಕ್ಕೆ ಜಡ್ಜೆ ಬರ್ತಾ ಇದಾರಲ್ವಾ, ಅವರೆಲ್ಲ ನೋಡ್ಕೋತಾರೆ. ಜಡ್ಜ? ಮಾವ ಊರಿಂದ ಲಕ್ಕಿ ಅಜ್ಜಿನ ಕರ್ಕೊಂಡ್ ಬರ್ತಾ ಇದಾರೆ. ಏನೇ ಇವಳು ರೆಸಾರ್ಟ್ ಅಲ್ಲಿ ಇಟ್ಕೊಂಡು ಎಲ್ಲಾ ವಿಷಯನೂ ತಿಳ್ಕೊಂಡಿದ್ದಾಳೆ. ಮೋಸ್ಟ್ಲಿ ಮೀನಾ ಹೇಳಿರ್ಬೋದು ಕಣ. ಹೇಳಿರ್ಬೋದು. ಇರೋ ಒಂದು ನಿಮಿಷ. ಸುದ್ದಿ ಏನ್ ಹೇಳ್ತಿದ್ದೀರಾ? ಅಜ್ಜಿ ಬರ್ತಿದಾರಾ? ಹೌದು ರೋಹಿಣಿ ಅವ್ರೆ, ನಮ್ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ಅವರೇ ತಾನೇ ಸರಿ ಮಾಡೋದು. ಒಂದ್ಸಲ ಅತ್ತೆ ಮಾವ ಮಾತಾಡ್ದಿದ್ದಾಗ ಅವರೇ ತಾನೇ ಬಂದು ಸರಿ ಮಾಡಿದ್ದು. ನಿಮ್ಗೂ ಏನಾದ್ರು ಸೊಲ್ಯೂಷನ್ ಸಿಗುತ್ತೆ ಬಿಡಿ. ಶ್ರುತಿ, ಈ ವಿಷಯದ ಬಗ್ಗೆ ನೀವೇನ್ ಅನ್ಕೊಂಡಿದೀರಾ? ಇದ್ರಲ್ಲಿ ನಾನ್ ಅನ್ಕೊಳ್ಳೋದು ಏನಿದೆ ರೋಹಿಣಿ ಅವ್ರೆ? ಸುಳ್ಳು ಹೇಳಿ ಮದ್ವೆ ಆಗಿರೋದು ನೀವು,
ಅಂಡ್ ಸುಳ್ಳು ಹೇಳಿದ್ರಿ ಅನ್ನೋದಕ್ಕೂ ಒಂದ್ ಕಾರಣ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಮನ್ನ ಜಡ್ಜ್ ಕೂಡ ಮಾಡೋದಿಕ್ಕಾಗಲ್ಲ. ನಾವು ಬರೀ ಆಡಿಯನ್ಸ್ ಅಷ್ಟೇ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಅದಕ್ಕೆ ನಾನು ರವಿ ಮನೆಗ್ ಬರ್ತಾ ಇದೀವಿ, ನೀವು ಬೇಗ ಮನೆಗ್ ಬಂದ್ಬಿಡಿ, ಓಕೆನಾ? ಬಾಯ್, ಮನೇಲಿ ಮಾತಾಡೋಣ. ಈಗ ಅವ್ರು ಕಾಲ್ ಮಾಡಿದೀವಿ ಯಾಕೆ ಅಂತ ಗೊತ್ತಾಯ್ತಾ ನಿಂಗೆ? ಮಾತಾಡಕ್ಕೆ ಅಲ್ಲ, ಬರೀ ಮಾತಾಡೋದಿಕ್ ಅಷ್ಟೇ ಅಲ್ಲ, ಜನ ಸೇರ್ಸ್ಕೊಳ್ಳೋದಿಕ್ಕೆ. ಅಂದ್ರೆ ಮನೇಲಿ ಅವ್ರ ಪರವಾಗಿ ಮಾತಾಡೋದಿಕ್ಕೆ ಜನ ಬೇಕಲ್ವಾ, ಅದಕ್ಕೇನೆ ನಮ್ಮನ್ನ ಅವ್ರ ಕಡೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಫೋನ್ ಮಾಡಿದ್ದು. ಏನೋ ಇವಳು ಪಟ್ಪಟ ಅಂತ ಮಾತಾಡಂಗ್ ಫೋನ್ ಇಟ್ಬಿಟ್ಲು. ಈ ವಿಷಯದಲ್ಲಿ ಅವಳನ್ನ ನನ್ ಕಡೆಗೆ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಅವಳು ತುಂಬಾ ಹುಷಾರಿದ್ದಾಳೆ ಕಣೆ. ಅದೇ ಜಾಗದಲ್ಲಿ ಮೀನ ಏನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ನನ್ ಜೊತೆಗೆ ನಿಂತಿರೋಳು. ನೋಡು, ನಿಮ್ಗೆ ಈಗ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಇದೆ. ಈಗ ಅಜ್ಜಿ ಬೇರೆ ಊರಿಂದ ಬರ್ತಾ ಇದಾರೆ, ಅವ್ರು ನಿನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಏನ್ ಉತ್ತರ ಕೊಡ್ತೀಯಾ? ಏನಾದ್ರೂ ಮಾಡಿ ಈ ಪರಿಸ್ಥಿತಿನ ಹ್ಯಾಂಡಲ್ ಮಾಡ್ಲೇಬೇಕು ಕಣೆ. ನನ್ ಲೈಫ್ನ ನಾನು ಉಳಿಸ್ಕೊಳ್ಳೇಬೇಕು, ಏನಾದ್ರೂ ಮಾಡ್ಲೇಬೇಕು ಕಣೆ. ಸೂರ್ಯ ಮನೇಲೆ ಇದಾನ? ಕಾರ್ ಇಲ್ಲಿದೆ ಅಂದ್ರೆ ಮನೇಲೆ ಇದ್ದಾನೆ ಕರ್ತ. ನಡಿ ನಡಿ, ನಿಧಾನ, ಕೈ ಕೊಡು, ಕೈ ಕೊಡು. ನಿಧಾನ ನಿಧಾನ ನಿಧಾನ. ಏ ಸೂರ್ಯ, ಓ ಸೂರ್ಯ, ಓ ಓ ನಕ್ಕಮ್ನಿ ನಕ್ಕಮ್ನಿ. ಓಹೋ ಏನಪ್ಪ ಇದು ಲಕ್ಕಮ್ಮಿ ಬಂದ್ಬಿಟ್ಟಿದ್ದಾರೆ. ಶಾಂತನ್ನ ಮನೆಗೆ ಕ್ರಾಂತಣ್ಣ ಅವ್ರು ಬಂದಾಗ ಆಯ್ತು. ಈ ಕಾಂತಾರ ತರ ಕ್ರಾಂತಾರ ನನ್ ಲಕ್ಕಮ್ನು. ಅಜ್ಜಿ ದೇವ್ರು ಒಳ್ಳೇದು. ಚೆನ್ನಾಗಿದ್ಯಾ? ನೀವು ಚೆನ್ನಾಗಿ. ಅಜ್ಜಿ ಕುಡಿ, ನೀರ್ ತಂದ್ಕೊಡ್ಲಾ? ನಮ್ ಲಕ್ಕಮ್ನು ನೀರೆಲ್ಲ ಮಿಕ್ಸ್ ಮಾಡ್ಕೊಳಲ್ಲ, ಫುಲ್ಲು. ಅಂದೆ ನಾನೇನಂದೆ, ಕಾಫಿ ಟೀಗೆ ನೀರ್ ಮಿಕ್ಸ್ ಮಾಡ್ಕೊಳಲ್ಲ ಅಂದೆ. ನೀನು ಕಾಫಿ ಟೀಗೆ ನೀರ್ ಮಿಕ್ಸ್ ಮಾಡ್ಕೊಂಡ್ ಕುಡಿತೀಯಾ? ಅಲ್ಲಕ್ಕೆ ಹಾಲಿಗೆ ನೀರ್ ಹಾಕ್ತಾರಲ್ಲ ಅದನ್ನ ಹೇಳಿದೆ ನಾನು. ಅದೇನ ಅಜ್ಜಿ ಹೋಗ್ ಬಂದ್ರಿ? ಈಗ ತಾನೇ ಬಂದೆ. How are you? Fine. Cutie pie. ಅಲ್ಲ ಕಣೆ, 80 ವರ್ಷ ಮುಗ್ದು 90 ದಿನ ಆಗಿದೆ. ಕಡ್ಲಿನ ತರ ಇರಕ್ಕಾಗತ್ತೇನೆ? ನಾಳೆ ನರ್ಗೋ ಸಮಯ, ನಾಳೆ ತೋದ್ಲ ಸಮಯ, ಚೆನ್ನಾಗಿರಕ್ಕಾಗತ್ತೇನೆ? ಸುಮ್ನೆ ಇರ್ಲಕ್ಕಿ ನೀನು. 1947 ಮಾಡ್ಲಾದ್ರು AK-47 ತರ ಇದೆಯಾ ನೀನು? ನಡ ನಡ್ಗೋದು ಇಲ್ಲ, ಸ್ವರ ಅದರೋದು ಇಲ್ಲ. ಅಮ್ಮ ಬಾ ಕೂತ್ಕೋ. ಅಯ್ಯ, ಇಷ್ಟ ತಕ ಕೂತ್ಕೊಂಡ್ ತಾನೇ ಬಂದಿದ್ದು. ಸ್ವಲ್ಪ ಹೊತ್ತು ನಿಂತ್ಕೊಂತೀನಿ, ಸುಮ್ನಿರು. ಹೌದು, ಎಲ್ಲದ ಮನೆ ಆಳ? ಯಾರಜ್ಜಿ? ಲೇ, ಮನೆಯಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದಾರೆ. ಬೇರೆ ಯಾರಾಗ ಸಾಧ್ಯನೋ ಮಂಗ್ಯ? ಬೇರೆ ಯಾರು ಅಲ್ಲ, ಅವನೇ ಪೆಂಗ್ಯ. ಲೇ ಪೆಂಗ್, ಎಲ್ಲಿದ್ಯಾ? ಬರ. ಏಯ್ ಪೆಂಗ್ಯ, ಅಜ್ಜಿ ಕರೀತಿದ್ರೆ ಬರ. ಏಯ್, ಯಾವ್ದು ಎಲ್ರ ಮುಂದೆ ಪೆಂಗಿ ಅನ್ನೋದು? ಅಯ್ಯೋ ಸಂಡಿಗೆ ಮಗನೇ, ಹಿಂದೆ ಎಲ್ಲಾನು ರಾಜರ ಆಸ್ಥಾನದಲ್ಲಿ ರಾಜ ಬರ್ಬೇಕಾದ್ರೆ ರಾಜ ಬತ್ತವನೇ ಅಂತ ಕೂಗ್ತಾ ಇರ್ಲಿಲ್ವಾ? ರಾಜಾದಿ ರಾಜ, ರಾಜ ಮಾರ್ತಾಂಡ ಅಂತ ಬಹುಪರ ಹಾಕೆಲ್ಲ ಕೂಗ್ತಾ ಇರ್ಲಿಲ್ವಾ? ಇಲ್ಲೂ ಅದೇ ಆಯ್ತಾ ಇರೋದು. ಸುಮ್ನೆ ನಿಂದ್ರು ನಾಕಾಣಿ ಮಗನೇ. ವಿನಯ ಸೂರ್ಯ ಈಗಾಗಲೇ ತುಂಬಾ ನೊಂದೋಗಿದ್ದಾನೆ. ಇನ್ನು ಯಾಕಷ್ಟೊಂದು ಬೇಸರ ಮಾಡ್ತೀಯಪ್ಪ ಅವನ್ಗೆ? ಇವನ್ ನೋವ್ಗೆ ಇವನೇ ಕಾಣ ಕಂಡ್ರಂಗ. ಗೋಳ್ಗೆ ಬೋರ್ಡ್ನೆ ತಕೊಂಡ್ ಓಡಾಡ್ತಿದ್ದಾನೆ, 5 ಡಿಗ್ರಿ ಅಂತ. ಸ್ವಲ್ಪ ಏನಾದ್ರು ಬದುಕಿನ ಮೇಲೆ ಗಮನ ಬೇಡವಾ ಹೇಳು? ಹೇಗ್ ಗೊತ್ತಾಗುತ್ತೆ ಅಜ್ಜಿ? ಪುಂಡಿಲಿ ತೂತಿರುತ್ತೆ, ಹಣ್ಣಲ್ಲಿ ಪುಂಡಿಗೆ ಇರುತ್ತೆ. ಹೇಗೆ ಏನು ಅಂತ ನೋಡ್ಬೋದು, ಆದ್ರೆ ಮನ್ಸಲ್ಲಿ ಅಂತ ಕಂದಕ ಯಾವ್ದಿರುತ್ತೆ ಹೇಳಿ? ಸುಳ್ಳು ಹೇಳ್ಬಿಡ್ಲಜ್ಜಿ ನನ್ ಹೆಂಡತಿ ನನ್ಗೆ. ಏಯ್, ಮತ್ತೆ ಇಳಿದ ಮೇಲೂ ಮತ್ತೆ ಯಾಕೋ ಅದನ್ನೇ ಬೊಗಳ್ತಾ ಇದ್ದಾರೆ. ಸರಿ, ಅವಳಲ್ಲಿ ಆ ನೌತಂಕಿ ನಾಟ್ಯ ವಿಶಾರದೆ, ಆ ಚಿಂತಾಮಣಿ ಚಿಂತೆನೆ ಇಲ್ದೆ ಓಡಾಗ್ಬಿಟ್ಟಿದೆ. ಅವಳೇನ್ ಸ್ಕೂಲ್ ಮಗುನ? ಎಲ್ಲಾ ವಿಷಯಕ್ಕೂ ಮನೆ ಬಿಟ್ಟು ಹೋಗಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳಕ್ ಯಾರು ಇಲ್ಲ ಈ ಮನೇಲಿ. ಚಿಂಡದ ಮೊಂಡು ಬಿದ್ದೋಗೋವರೆಗೂ ಬುದ್ಧಿ ಹೇಳ್ತಾರ ನಮ್ಮ ಅಪ್ಪನು. ಹಂಪೋ ಹಳ್ಳನೋ ಏನೋ ಇದೆ ಅನ್ಸತ್ತೆ ಲಕ್ಕಿ ನಮ್ ಸಕ್ಕರೆ ಕಿವಿ ಹತ್ರ. ಒಳಿಗ್ ಹೋಗುವುದೇ ಇಲ್ಲ ಮಾತುಗಳು. ಇವತ್ತು ಆ ಹಂಪನ ಹೊಡೆದಾಕಿ ಅಣ್ಣನ ಮುಚ್ಚಾಕ್ತೀನಿ ಇರು. ಏ ಮನೋಜ, ನೀನ್ ಹೆಂಡತಿ ಫೋನ್ ಮಾಡಿ ಬರೋಕ್ ಕೇಳು. ನಾನಾ? ಮತ್ತೆ ಆ ಬೋರ್ ನಿಂಗೆ ಗೋಡೆ ಹೇಳಕ್ಕಾಗುತ್ತೇನ? ನೀನ್ ಹೆಂಡ್ತಿನ ಬಾ ಅಂತ? ಅವಳು ಮೋಸ ಮಾಡಿ ಹೋಗಿದ್ದಾಳೆ ಜೈ. ಯಾಕೆ ಮೋಸ ಮಾಡಿದ್ಲು? ಅದನ್ನ ಅವಳೇ ಹೇಳ್ಬೇಕು. ಅದಕ್ಕೆ ಕರೀತಾ ಇರೋದು ಕಣ, ಅವಳ ಬರೋಕ್ ಕೇಳ. ಇಲ್ಲ ಜೈ, ನಾನೇನಾದ್ರೂ ಫೋನ್ ಮಾಡಿದ್ರೆ ತುಂಬಾ ಚೀಪಾಗಿ ಹೋಗ್ತೀನಿ. ಇವಾಗ ನನ್ ಕಾಸ್ಟ್ಲಿನೇನಪ್ಪ ನೀನು? ಬಡವ ರಸ್ಗಲ್. ಲೈ, ನೀನ ತಗೊಂಡೋಗಿ ಬಜಾರಲ್ಲಿ ಏನಾದ್ರು ಮಡಗ್ಬಿಟ್ರೆ 1000ಗೂ ಮಾರಾಟ ಆಗಲ್ಲ ಕಣ ನೀನು. ಏ ಸೂರ್ಯ, ಮತ್ತಿನ್ನೇನ್ಲಕ್ಕೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಉಪ್ಪುಚ್ಚಿ ವೀರಣ್ಣ ರಂಗಮಂದಿರ ಮಾಡ್ಕೊಂಡ್ಬಿಟ್ಟಿದ್ರು ಈ ಮನೇನ. ಹೊರ್ರಿ ಟೌಗಳು. ಏನೋ ನೋವಲ್ಲಿದ್ದಾನೆ ನಿಜ.
ಆದ್ರೆ ಇಷ್ಟು ದಿನ ನಮ್ಗೆಲ್ರಿಗೂ ಚಮಕಾಯಿಸಿರೋದು ಆ ಗುಂಗ್ರಮ್ಮಂತೂ ನಾಮಕರಣ ಮಾಡೋ ದಿನ ನಮಖಾರಾಮ್ ಅಂತ ಹೆಸರಿಟ್ಟಿದ್ರು ಏನೋ ಹೋಗೋಣ. ಎಲ್ರು ಬಾಯ್ ಬಿಟ್ರೆ ಹಲ್ ಕಾಣತ್ತೆ, ಆ ಗುಂಗ್ರಮ್ಮ ಬಾಯ್ ಬಿಟ್ರೆ ಬರೀ ಸುಳ್ಳೆ ಕಾಣತ್ತೆ. ಅವ್ವಾ ಯಾಕೆ ಹೇಳ್ತೀಯಲ್ಲಕ್ಕಿ, ಡಿಚೈನಲ್ಲಿ ಡಿಟೇಷನ್ ಗಟ್ಲೆ ಬಿಡ್ತಾಳೆ ಸುಳ್ಳಿನ ಬಾಣಗಳನ್ನ. ಸರಿ ಸರಿ, ಅದನ್ನೆಲ್ಲ ಕೇಳಿ ಸರಿ ಮಾಡೋಣ. ಮನೋಜ, ಹೋಗಿ ನೀನ್ ಹೆಂಡತಿ ಫೋನ್ ಮಾಡಿ ಬರೋ ಕೇಳು. ಮಾಡ್ಲೇಬೇಕಾ? ಮಾಡಲೇಬೇಕು ಅಂತಾನೆ ಹೋಗ್ತಾ ಇರೋದು, ಹೋಗ್ ಮಾಡು. ಸರಿ ಆಯ್ತು. ಲೇ ಎಷ್ಟಿಡಿ ಬೂತ್ ಹುಡ್ಕೊಂಡು ಹೋಗ್ತಾ ಇದೀಯಾ? ಫೋನ್ ರೂಮ್ ಅಲ್ಲಿ ಇದೆ ಕಣ. ಎಲ್ರು ಹೀಯಾಳ್ಸಕ್ ಶುರು ಮಾಡ್ಕೊಂಡ್ಬಿಟ್ರು. ರಂಗ, ಶಾಂತಿಗ್ ಫೋನ್ ಮಾಡಿ ಬರೋ ಕೇಳು. ರಂಗ, ಒಂದ್ ಮಾತ್ ಹೇಳ್ದೆ, ಒಂದ್ ಮಾತ್ ನಿನ್ನ ಕೇಳ್ದೆ ಹೋಗಿರೋದು ಅವಳ ತಪ್ಪೆ. ನಾನ್ ಅದನ್ನೆಲ್ಲ ಸರಿ ಮಾಡ್ಬೇಕು. ಮತ್ತೆ ಈ ಮನೆ ಮೊದ್ಲಿನ ತರ ಆಗ್ಬೇಕಲ್ವಾ? ನೋಡ, ಯೋಚನೆ ಮಾಡಿ ನಿರ್ಧಾರ ಮಾಡು. ಏ ಮೀನಾ, ನಿನ್ಗೆ ನಾ ಬಾರಿ ದಿನ ಇಲ್ವೇನೆ? ಅಲ್ಲ ಕಣೆ, ದಸರಾ ಹಬ್ಬಕ್ಕೆ ಬೊಂಬೆಗಳನ್ನ ಕೂರ್ಸಿದ್ಯಾ ಅನ್ಕೊಂಡ್ರೆ ಗೂಬೆಗಳನ್ನ ಕೂರ್ಸ್ಕೊಂಡಿದ್ಯಲ್ಲೇ. ಹಬ್ಬ ಮಾಡೋ ಆಸೆ ನನ್ಗೂ ಇದೆ ಅಜ್ಜಿ, ಆದ್ರೆ ಮನೇಲಿ ಯಾರು ಇಲ್ಲ ಅಂತ. ಅವಾಗ ಮನೆ ತುಂಬಾ ಬೊಂಬೆಗಳನ್ನ ಕೂರ್ಸ್ಬೇಕು. ಆಚಾರ ವಿಚಾರ ಎಲ್ಲ ನಿನಗ್ ಗೊತ್ತಿಲ್ದೇನೆ? ನೀನೇ ಈಗ ಮಾಡಿದ್ರೆ ಸರಿನಾ ಹೇಳು? ಸರಿ ಬರ್ಲಿ ಶಾಂತಿ ರೋಹಿಣಿ ಇಬ್ರುನು. ಆಯ್ತು, ಪೂಜೆ ನಡೆಯುತ್ತೆ. ಆಮೇಲೆ ನಾವು ಮಾರನಿ ಮಾಡ್ಕೊಡೋಣ ಬಿಡ್ಲಕ್ಕೆ. ಆಯ್ತು ಬಿಡಿಪ್ಪ, ನಾವು ಹೊಂಟು. ಅಜ್ಜಿ, ಇನ್ ಕಾಫಿ ತಗೊಂಡ್ಬರ್ತೀನಿ. ತಗೊಂಡು ಅಮ್ಮ, ನೀನು ಹೋಗಿ ರೆಸ್ಟ್ ಮಾಡು ರೂಮಲ್ಲಿ, ಅಲ್ಲಿಗೆ ಕಾಫಿ ಕಳಿಸ್ತೀನಿ. ಅಜ್ಜಿ ಸಿಕ್ಕಾಪಟ್ಟೆ ಕಡಕಲ್ವಾ? ಅತ್ತಿಗೆ ಇಬ್ರು ಮನೆಗ್ ಬಂದ್ಮೇಲೆ ಫುಲ್ ಆನ್ ಪಂಚಾಯತಿ. ನನಗಂತೂ ಸೂಪರ್ ಎಕ್ಸೈಟ್ಮೆಂಟ್. ಅವ್ರು ಬಂದ್ಮೇಲೆ ನೀರ್ ಬಿಂದಿಗೆ ಹಿಡ್ಕೊಂಡು ವಾಟರ್ ಪೈಪ್ ಕಟ್ ಮಾಡ್ಕೊಂಡು ನಮ್ಮ ಅಕ್ಕಪಕ್ಕದ ಮನೆಯವರು ಜಗಳನೇ ಆಡ್ತಿರ್ಲಿಲ್ಲ. ನಂಗ್ ಮಜಾನೇ ಸಿಗ್ತಿರ್ಲಿಲ್ಲ. ಎಷ್ಟು ದಿನ ನಾನು ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ನಿಂಗೆ? ಇವಾಗ ನಮ್ ಲೈಫ್ ಅಲ್ಲಿ ಅದೆಲ್ಲ ಆಚರಣೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲೋದ್ರು? ಮೀನಾ, ಏ ಮೀನಾ, ಬಂದೆ ಅಜ್ಜಿ. ಬಾರೆ ಬೇಗ. ಏನಜ್ಜಿ? ರೋಹಿಣಿ ಶಾಂತಿ ಬರೋದೊಳಗಡೆ ಬೊಂಬೆಗಳನ್ನೆಲ್ಲ ಕೂರ್ಸಿ ರೆಡಿ ಮಾಡ್ಬೇಕು. ವ್ಯವಸ್ಥೆ ಮಾಡ್ತು. ಸರಿ ಅಜ್ಜಿ. ರೀ ಬನ್ನಿ ಇಲ್ಲಿ. ಬಂದೆ. ಏನು ಮೀನಮ್ಮೆ? ದಸರಾ ಹಬ್ಬಕ್ಕೆ ಬೊಂಬೆಗಳನ್ನೆಲ್ಲ ಕೂರ್ಸಿ ಪೂಜೆ ಮಾಡು ಅಂತ ಅಜ್ಜಿ ಹೇಳಿದ್ದಾರೆ. ರವಿ ರೂಮ್ ಅಟ್ಟದ ಮೇಲ್ಗಡೆ ಬೊಂಬೆಗಳು ಇಟ್ಟಿದ್ದೀನಿ, ಬನ್ನಿ ತಗೊಳ್ಳೋಣ. ಬೊಂಬೆಯಾಟ ಬಯ್ಯ, ಇದು ಬೊಂಬೆಯಾಟ ಬಯ್ಯ, ನೀ ಸೂತ್ರಧಾರಿ ನಾವು ಪಾತ್ರಧಾರಿ, ಅಟ್ಟ ಹತ್ತಿ ಸಯ್ಯ. ಆಯ್ತು, ಕೆಲ್ಸ ನೋಡ. ನಾವು ಹೋಗಿ ಎಲ್ಲ ಎತ್ಕೊಂಡ್ ಬರು. ಏನ್ ಹುಡುಗಾಟ? ಅಮ್ಮ, ಏನಮ್ಮ, ಏನೋ ಹೇಳ್ತಿದ್ದೆ ಮಕ್ಕಳಿಗೆ? ಬೊಂಬೆಗಳನ್ನ ಕೂರ್ಸಕ್ಕೆ ಹೇಳಿದೀನಿ. ಆಯ್ತಪ್ಪ, ನಿನ್ ಸಂತೋಷ. ಬಾಳಿ ಬದುಕ್ತವಳು, ಹೇಗೆ ಬಾಳ್ಬೇಕು ಅಂತ ಇನ್ನೊಬ್ರಿಗೆ ಹೇಳ್ಬೇಕಾದವಳು. ನೀನ್ ಹೇಳಿದ್ಮೇಲೆ ಅದನ್ನ ಪ್ರಶ್ನೆ ಮಾಡಕ್ ಏನಿದೆಯಮ್ಮ? ಮನೆ ಹೀಗಿದೆ, ಇದೆಲ್ಲ ಬೇಕಂತ ನೀನ್ ಕೇಳಲ್ವೇನು? ಅಮ್ಮ ಅಂದ್ರೆ ಯಾವಾಗ್ಲೂ ಪ್ರಶ್ನಾತೀತಳೆ ಅಮ್ಮ. ಅವಳು ಬಾಯಲ್ಲಿ ಏನೇ ಬಂದ್ರು ಮಕ್ಕಳ ಉದ್ಧಾರಕ್ಕೆ ಅಂತ ನಂಬಿರೋನ್ ನಾನು. ನಿನ್ನ ಮಾತಿಗೆ ಯಾವತ್ತೂ ನನ್ ವಿರೋಧ ಇಲ್ಲವೇ ಇಲ್ಲ. ನಿಧಾನಕ್ಕೆ ಇಳಿಸು. ಮತ್ತೆ ಬೊಂಬೆಗಳು ಕೊಡುತ್ತೀರಾ ಮೀನಾವರಿ? ಸೂಪರ್, ಹಾಗಾದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ಸ್ ಅಜ್ಜಿ. ಎಲ್ಲಿ ಈ ವರ್ಷ ನಾನ್ ದಸರಾ ಹಬ್ಬ ಮಾಡಕ್ಕಾಗಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಪೂಜೆಗೆ ಏನೇನ್ ಬೇಕೋ ರೆಡಿ ಮಾಡ್ಕೊಂಡು ಮಂಗಳಾರತಿ ಮಾಡಿ. ನೀನೇ ಒಂದ್ ಫೋನ್ ಮಾಡಿ ಮಾತಾಡ್ಬಿಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಪೂಜಾ, ಎತ್ತಿ ಮಾತಾಡು. ನಾನ್ ಮಾತಾಡಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.